ಸದ್ದ ಮಾಡ್ತಾ ಇದ್ದಾರೆ. ಮಂಡ್ಯದ ಕ್ಷೇತ್ರ ಬಗ್ಗೆ ಈಗ ಎಚ್ ಡಿ ಕೆ ಅವರು ಫೈನಲ್ ಆಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಫೈನಲ್ ಆಗಿದ್ದರಿಂದಾಗಿ ಮತ್ತು ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ನಿಂತಿದ್ದಾರೆ. ನೋಡ್ಬೇಕು ಏನೇನು ಆಗ್ತದೆ ಅದು. ಬಟ್ ಆದರೆ ಒಳಗಿಂದೊಳಗೆ ಅವ್ರಿಗೂ ಎಚ್ ಡಿ ಕೆ ಅವರಿಗೆ ಸುಮಲತಾ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿದರೆ ಹೇಗೆ ಅನ್ನೊಂದು ಭಯ ಮಾತ್ರ ಕಾಡಲಿಕ್ಕೆ ಸುಳ್ಳಲ್ಲ. ಯಾಕಂದರೆ ಸುಮಲತಾ ಅವರು ತಮ್ಮ ಇನ್ನೂ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ. ಅವ್ರಿಗೂ ಒಂದು ಅಸಮಾಧಾನದ ಅದ್ರ ಬದ್ದಿಲ್ಲ. ಆದರೂ ಅದನ್ನು ಸಮಾಧಾನಗೊಳಿಸುವ ದಿಶೆಯಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು. ನಮ್ಮ ವೈಯಕ್ತಿಕ ಏನು ದ್ವೇಷ ಇಲ್ಲ ಅವ್ರಿಗೆ, ನಮಗೆ ರಾಜಕೀಯವಾಗಿ ನಡೆಯುವಂಥವು ಅನ್ನೊಂದು ಮಾತೇನೋ ಆ ಒಂದು ವಿಷಯನ ತಪ್ಪು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲಿ ಯಶಸ್ವಿ ಆಗಲಿ. ಅದೇ ಕಾಲಕ್ಕೆ ಯದುವೀರರ ವಿರುದ್ಧರೂ ಪ್ರತಾಪ್ ಸಿಂಹ ಅವ್ರ ಒಳಗೆ ಸಾಕಷ್ಟು ತಾಪ ಆದರೂ ಸಹಿತ ಹೊರಗೆ ಹಾಕಿಕೊಳ್ಳಾರದ ಒಂದು ಏನಪ್ಪ ಅಂದ್ರೆ ಈ ಒಂದು ಎದುರಿಗೆ ಮಾತಾಡಲಾರ್ದ ಯದುವೀರವ್ರಿಗೆ ಸಪೋರ್ಟ್ ಮಾಡ್ತಾನಲ್ಲ ಅದು ಒಂದು ಯಾವ ರೀತಿ ಪಡೀತದೆ, ಯಾವ ರೂಪ ಪಡೀತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೈಸೂರು ಕೊಡೋದು ಅಲ್ಲೂ ಸಹಿತ ಸ್ವಲ್ಪ ಜೋರ್ದಾರ ಅಂತ ಒಂದು ಏನಪ್ಪ ಅಂದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ತಿಕ್ಕಾಟ ಆಗ್ತದೆ ಅನ್ನುವಂಥದ್ದು. ಎಂ ಲಕ್ಷ್ಮಣ್ ಅಲ್ಲಿ ಸ್ಥಾನಿಕರು ಅವರು ಯದುವೀರರು ಗೆಲ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅದೆಲ್ಲ ಇರೋ ಜೊತೆಗೆ ಇಂದಿಷ್ಟು ನಾವು ಇತ್ತೀಚೆಗೆ ಸ್ವಲ್ಪ ಬೆಳಗಾವಿ ಇದನ್ನು ಗೊಂದಲ ಇತ್ತು. ನಾವು ಈಗಾಗಲೇ ಮಾತಾಡಿದ್ವಿ. ಬೆಳಗಾವಿಯಲ್ಲಿ 2 ಕ್ಷೇತ್ರಗಳು ಬೆಳಗಾವಿ ಜಿಲ್ಲೆಯಲ್ಲೇ ಈಗಾಗಲೇ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕಾಗಿತ್ತು, ಆಗಿಲ್ಲ. ಆದರೆ ಶೈಕ್ಷಣಿಕ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ. ಅದು ಇರಲಿ. ಈಗ ಮಾತ್ರ ಇವೆರಡು ಕ್ಷೇತ್ರದ್ದು ಈ ಬೆಳಗಾವಿ ಸುತ್ತಮುತ್ತ ಅಲ್ಲಿ ಚರ್ಚೆ ಭಾಳಷ್ಟು ಆಗ್ತಾಯಿದೆ. ಅದರಲ್ಲೂ ಕೊನೆಯ ಗಳಿಗೆಯಲ್ಲೇ ನಮ್ಮ ಧಾರವಾಡದ ನಮ್ಮ ಮನುಷ್ಯ ನಿಮಗೆ ಗೊತ್ತದ ಶೆಟ್ಟರ್ ಅವರು, ಜಗದೀಶ್ ಶೆಟ್ಟರ್ ಅವರು ತಮ್ಮ ಬೀಗರ ಅಂದರೆ ಸುರೇಶ್ ಅಂಗಡಿಯವರ ಜಾಗದಲ್ಲಿ ತಾವು ಬಂದು ನಿಂತಿದ್ದಾರೆ. ನಾನು ಇಲ್ಲಿ ಕೆಲಸನೂ ಮಾಡಿದ್ದೀನಿ, ಹಿಂದುವರೆಗೂ ಮಾಡಿದ್ದೀನಿ. ಬೆಳಗಾವಿ ಏನು ಹೊಸದಲ್ಲ, ನಾನು 30 ವರ್ಷದ ನನ್ನ ಇತಿಹಾಸದಲ್ಲೇ ನಾನು ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ ಒಂದು ಹೊಸ ರಾಗ, ಹೊಸ ಹಾಡನ್ನು ತೊಗೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎದುರಾಳಿಗಳು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ನೋಡ್ಬೇಕಾಗಿದೆ. ಆದರೆ ರ್ಯಾಲಿ ಮಾತ್ರ ಒಂದು ಜಬರ್ದಸ್ತ್ ಆಗ್ಯದ. ಯಡಿಯೂರಪ್ಪರವ್ರದ್ದು ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಅವ್ರದ್ದು ಮತ್ತು ಜೊತೆಗೆ ನಮ್ಮ ಮಂಗಳ ಅಂಗಡಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಮತ್ತು ಇಲ್ಲೊಂದು ಭಾಳಷ್ಟು ಶಬ್ದ ಕೇಳಿ ಬರ್ತಾಯಿತ್ತು. ಇಲ್ಲ ಅವರು ವಿರೋಧಿಗಳಿದ್ದಂಥವ್ರು ಪಕ್ಷದಲ್ಲಿ ವಿರೋಧಿಗಳು ಅವ್ರನ್ನ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಅವ್ರು ಹೊರಗಿನವರಪ್ಪ ಅಂತ ಹೇಳ್ತಾ ಇದ್ದಾರೆ, ಪ್ರಚಾರ ನಡೆಸಿದರು. ಆದರೆ ಅವರು ನಿನ್ನೆ ರ್ಯಾಲಿಯಲ್ಲಿ ನಮ್ಮ ಶೆಟ್ಟರ್ ಅವ್ರ ಜೊತೆ ಕಾಣಿಸಿಕೊಂಡಿದ್ದು ಒಂದು ರೀತಿ ಎಲ್ಲೋ ಪ್ಯಾಚ್ ವರ್ಕ್ ಆಗುವಂಥ ಕೆಲಸ ಆಗಿದೆ ಅನ್ನುವಂಥ ಮಾತು ಸ್ಪಷ್ಟ ಆಗ್ತದೆ. ಈರಣ್ಣ ಕನ್ನಡಿ ಆಗಿರ್ಬೋದು ಅಥವಾ ನಮ್ಮ ಮಾತೇಶ್ ಕೌಟಿಕ ಮಠವರಾಗಿರ್ಬೋದು ಮತ್ತವರಾಗಿರ್ಬೋದು ಯಾವುದೇ ಅಂಥ ಪ್ರಬಲವಾದ ಧ್ವನಿ ಕೇಳಿ ಬಂದಿಲ್ಲ ಮೋದಿಯವ್ರ ವಿರುದ್ಧವಾಗಿ. ಇಲ್ಲ ನೀವು ಕೊಟ್ಟು ತಪ್ಪು ಮಾಡಿದಿರಿ ಅಂತ ಎಲ್ಲರೂ ಇರಲಿ ನಮ್ಮ ಸೀಟನ್ನು ಆರಿಸ್ಕೊಂಡು ಬರೋಣ ಅಂತ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಡಿಯೂರಪ್ಪನವರು ಇಲ್ಲಿವರೆಗೆ ಈ ಹಂತದವರೆಗೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೇಕಾಗಿದೆ. ರ್ಯಾಲಿ ಮಾಡಿನೂ ಒಂದು ದೊಡ್ಡ ಏನಪ್ಪ ಜಾಗರಣ ಗಂಟೆಯನ್ನು ಹೊಡೆದಿದ್ದಾರೆ ಅನ್ನೋಂಥ ಮಾತು ಸಹಿತ ಕೇಳಿ ಬರ್ತಾಯಿದ್ದ. ಅದಕ್ಕಿಂತ ಮುಖ್ಯವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಸಿಗರು ಹೆಚ್ಚಿದ್ದಾರೆ ಈ ಸಲ ಶಾಸಕರು. ಆದರೂ ಸಹಿತ ನಮ್ಮ ಈ ಒಂದು ಬಿ ಜೆ ಪಿ ವತಿಯಿಂದ ಆರಿಸುವಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು ಈಗಾಗಲೇ ಬಿ ಜೆ ಪಿ ಪರವಾದಂಥ ಪ್ರಚಾರವನ್ನು ಜೋರ್ದಾರಾಗಿ ಮಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡ್ಕೊಳ್ತದೆ ನೋಡುವಂಥ ವಿಷಯ ಅಂತ. ಯಾಕಂತಂದ್ರೆ ಈ ಜಗದೀಶ್ ಶೆಟ್ಟರ್ ಹೊರಗಿನವರಾದರೂ ಸಹಿತ ಇಲ್ಲೇ ವೈಯಕ್ತಿಕ ಫ್ಯಾಮಿಲಿ ಗ್ರಜಸ್ ಇರೋದ್ರಿಂದಾಗೆ ಮೃಣಾಲ್ರವ್ರ ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ಬೋದು, ಅವ್ರು ಎಷ್ಟು ಮಟ್ಟಿಗೆ ಗೆಲ್ಲಬೋದು ಅನ್ನೋದು ಇನ್ನು ಮುಂದಿನ ದಿನಗಳೆಲ್ಲ ಕಾಣ್ತಾ ಹೋಗ್ತದೆ. ಈಗಂತೂ ಮೃಣಾಲ್ರವ್ರು ತಮ್ಮ ಪ್ರಚಾರವನ್ನು ಜೋರ್ದಾರಾಗಿ ಜನರಿಗೆ ಭೇಟಿ ಆಗುವ ಜೊತೆಗೆ ತಮ್ಮ ಕ್ಷೇತ್ರ ತಮ್ಮ ತಾಯಿ ಕ್ಷೇತ್ರದಿಂದ ಶುರು ಮಾಡಿದ್ದಾರೆ. ಮನೆಗೆ ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಜೊತೆಗೆ ಅವ್ರ ತಾಯಿಯು ಸಹಿತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವರು ಸಹಿತ ತಮ್ಮ ಮಗನ ಬಗ್ಗೆ ತಮ್ಮ ಕನಸುಗಳ ಬಗ್ಗೆ ಏನೋ ಹೇಳ್ಕೊತ ನಡೆದಿದ್ದಾರೆ. ಜನರ ಪರವಾಗಿ ನಾವು ಹೋರಾಟ ಮಾಡಿದ್ವಿ ಮಾಡ್ತೀವಿ ಅನ್ನೋದು ಮಾತಾಡ್ತಾ ಇದ್ದಾರೆ. ಅನೇಕ ಸರ್ಕಾರದ ಅನೇಕ ಒಂದು ಏನಪ್ಪ ಕೆಲಸಗಳನ್ನ ರೈತರ ಬಗ್ಗೆ ಆಗಿರ್ಬೋದು, ಇನ್ನುಳಿದರ ಬಗ್ಗೆ ಆಗಿರ್ಬೋದು ನಾವು ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಸರ್ವೇನೂ ಸ್ಟಾರ್ಟ್ ಆಗಿದ್ದಾವೆ ಈ ಭಾಗದಾಗ. ಎಲ್ಲ ಮೀಡಿಯಾಗಳು ತಮ್ಮ ಸರ್ವೆಗಳನ್ನು ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆ ಇವರು ತಮ್ಮ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಒಂದು ಕಡೆಗೆ ನಮ್ಮ ಶೆಟ್ಟರ್ ಅವರು ಜಬರ್ದಸ್ತಾಗಿ ದೊಡ್ಡ ರ್ಯಾಲಿ ಮಾಡಿದರೆ, ಅದೇ ಕಾಲಕ್ಕೆ ಒಂದು ರಿಕ್ಷಾ ಮೂಲಕ ಮತ್ತೆ ಮೂಲಕ ಜನಸಾಮಾನ್ಯರಲ್ಲಿ ಬೆರೀತಗೊಂಡಂಥ ನಮ್ಮ ಏನಪ್ಪ ಅಂತಂದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ಮೃಣಾಲ್ ಹೆಬ್ಬಾಳ್ಕರ್ ತಾನೂ ಸಹ ಜನಪರವಾದಂಥ ಜನರ ಪರ ಇದ್ದಂಥ ವ್ಯಕ್ತಿಯನ್ನು ತೋರಿಸ್ಕೊಳ್ತಾ ಜನರಿಗೆ ಭೇಟಿ ಆಗ್ತಾನಲ್ಲ. ಇದು ಯಾವ್ಯಾವ ರೂಪ ಪಡೀತದೆ, ಎಂತೆಂಥ ರೂಪ ಪಡೀತದೆ ಮುಂದಿನ ದಿನ ಹೋದಂಗೆ ಗೊತ್ತಾಗ್ತದೆ. ಆದರೆ ಆರಂಭದಲ್ಲಿ ಮಾತ್ರ ಒಳ್ಳೆಯ ಗಾಳಿ ಕಾಂಗ್ರೆಸ್ ಕಡೆ ಈ ಭಾಗದಲ್ಲಿ ಬೀಸಾಯ್ತೇನೋ ಅಂತ ಅನ್ನಿಸ್ಲಿಕ್ಕತ್ತದ. ಜನಸಾಮಾನ್ಯರು ಸಹಿತ ಸ್ಪಂದಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಜನ ಇದ್ದಂಥವ್ರು ಇಲ್ಲ ಮೋದಿ ಅವರ ಬರಲಿ ಅವರ ಶ್ರೇಷ್ಠ ಅದರ ಹೀಗೆ ವಾದ ಮಾಡ್ತಾರೆ. ಇನ್ನು ಕೆಲವೊಬ್ರು ಇಲ್ಲ ಈ ಸ್ವಲ್ಪ ಬದಲಾವಣೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಯಾವುದಾದ್ರು ಪಿಟಿಗಳು ಹೊಟ್ಟು ಬಿದ್ದ ಮೇಲೆ ಗೊತ್ತಾಗುವಂಥದ್ದು. ಮತ್ತು ಎಲ್ಲರೂ ಕ್ಯಾಮ್ರಾ ಮುಂದೆ ಅರ್ಧ ಸತ್ಯಗಳು ಹೇಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯಾಕಂತಂದ್ರೆ